ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಪ್ರೋಟೀನ್ ಲಡ್ಡು ಅಥವಾ ಕಡಲೆ ಬೀಜದ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಕಡಲೆ ಬೀಜನ ಹುರಿದಿಟ್ಕೋಬೇಕು. ನಂತರ ಅದನ್ನು ಚೆನ್ನಾಗಿ ಸಿಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ನಂತರ ಇದೆಲ್ಲ ತೆಗಿಬೇಕು ಸಿಪ್ಪೆ. ಈಗ ಕುಚ್ಚಲಕ್ಕಿ ಜೊತೆ ಒಂದು 4 ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ತುಂಬ ನೈಸ್ಗಿರಬೇಕಿದು. ಅಕ್ಕಿ ಹಿಟ್ಟು ಥರ ನೈಸಾಗಿ ಪೌಡ್ರ್ ಮಾಡಿ ಒಂದು ಸೈಡ್ಗೆ ಇಟ್ಕೋಬೇಕು. ನಂತರ ಇನ್ನೊಂದು ಕಡೆ ಬಾಣಲಿಗೆ ನಾನು 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಆ್ಯಕ್ಚುಲಿ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಿತ್ತು, ಸ್ವೀಟ್ ಕಡಿಮೆ ಆಯ್ತು ನಂದು. ಮತ್ತು ಇನ್ನೊಂದು ಪ್ಲೇಟಲ್ಲಿ ಒಂಚೂರು ನಂದಿನಿ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ದಟ್ ಅದೆಲ್ಲ ಆದಮೇಲೆ ಇದಕ್ಕೆ ಹಾಕಿದ್ರೆ ಅಂಟ್ಕೊಳ್ಳಲ್ಲ ಪ್ಲೇಟ್ಗೆ. ಅದಕ್ಕೋಸ್ಕರ ಇಲ್ಲಿ ಬೆಲ್ಲ ಬಂದು ಒಂದು ಸಣ್ಣ ಎಳೆ ಪಾಕ ಅಂತಾರಲ್ಲ ಹಾಗೆ ಬರಬೇಕು. ಫಸ್ಟ್ ನೀರಿಗೆ ಹಾಕಿ ನೋಡಿದ್ರೆ ಅದು ಇನ್ನೂ ಆಗಿರಲಿಲ್ಲ. ಸೊ ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೂ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಅಲ್ಲೇ ಇದ್ದು ನಾವು ಕಲಿಸ್ತಾ ಇರಬೇಕು. ಸೊ ಇನ್ನೊಂದು 5 ನಿಮಿಷ ಆದಮೇಲೆ ನೀರಿಗೆ ಬಿಟ್ಟಾಗ ಸ್ವಲ್ಪ ಸಣ್ಣ ಇದು ಇನ್ನೂ ಬಂದಿಲ್ಲ, ನಾವು ಈ ರೀತಿ ಚೆಕ್ ಮಾಡಬೇಕು. ಸೊ ತುಂಬ ಗಟ್ಟಿ ಪಾಕ ಮಾಡಿಬಿಟ್ರೆ ಏನಾಗುತ್ತೆ, ಉಂಡೆ ತುಂಬ ಕಲ್ಲು ಥರ ಗಟ್ಟಿ ಆಗಿಬಿಡತ್ತೆ. ಸೊ ಇಷ್ಟು ಕನ್ಸಿಸ್ಟೆಂಟ್ ಈಸ್ ಓಕೆ. ಈ ಟೈಮಲ್ಲಿ ನಾವು ಹುರಿದು ಇಟ್ಟಿರೋ ಕಡಲೆ ಬೀಜ, ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ಹಾಕ್ಕೊಂಡು ಇದು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದು ಅಕ್ಕಿ ಕುಚ್ಚಲಕ್ಕಿ ಏಲಕ್ಕಿ ಪೌಡ್ರ್ ಮಾಡಿದ್ವಲ್ಲ ಅದು ಹಾಕಬೇಕು. ಬಟ್ ಈ ಅಕ್ಕಿ ಪೌಡ್ರು ಇನ್ನು ಸ್ವಲ್ಪ ಹಾಗೆ ಇಟ್ಕೋಬೇಕು, ಆಮೇಲೆ ಹೇಳ್ತೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ತುಪ್ಪ ಸವರಿಟ್ಟಿದ್ದ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಷ್ಟನ್ನು ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ಸ್ವಲ್ಪ ಬಿಸಿ ಇದ್ದಂಗೆ ಇದು ಉಂಡೆ ಕಟ್ಟಬೇಕು. ಆವಾಗಲೇ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಸೊ ಉಂಡೆ ಕಟ್ಟುವಾಗ ಸ್ವಲ್ಪ ತುಂಬಾ ಬಿಸಿ ಇರುತ್ತೆ. ಕಟ್ಕೊಂಡು ನಮ್ಮ ಪೌಡ್ರ್ ಏನು ಇಟ್ಟಿರ್ತೀವಿ, ಆ ರೈಸ್ ಪೌಡ್ರು ಕುಚ್ಚಲಕ್ಕಿ ಪೌಡ್ರು ಅದರಲ್ಲಿ ರೋಲ್ ಮಾಡಿ ಸೈಡ್ಗೆ ಇಡಬೇಕು. ಸ್ವಲ್ಪ ನೀರಲ್ಲಿ ಕೈ ಹಚ್ಕೊಂಡು ಮಾಡಿ, ಸೊ ದಟ್ ಬಿಸಿ ಇದ್ದರೂ ಏನಾಗಲ್ಲ. ಸೊ ಹುಷಾರಾಗಿ ಈ ಥರ ಮಾಡಿ ಸ್ವಲ್ಪ ಈ ಹಿಟ್ಟಿರುತ್ತಲ್ಲ ಕುಚ್ಚಲಕ್ಕಿ ಹಿಟ್ಟು, ಅದರಲ್ಲಿ ರೋಲ್ ಮಾಡಿ ಸೈಡ್ಗೆ ಇಡಬೇಕು. ಸೊ ಈ ಥರ ಮಾಡಿಕೊಂಡು ತಿಂದರೆ ಚಳಿಗಾಲಕ್ಕೂ ತುಂಬ ಒಳ್ಳೆಯದು. ಇದ್ರ ಜೊತೆ ನಾನು ಸ್ವಲ್ಪ ಗಸಗಸೆನೂ ಹಾಕಿದ್ದೀನಿ, ತುಂಬ ಟೇಸ್ಟ್ ಬರುತ್ತೆ. ಆಮೇಲೆ ಸ್ಟೋರ್ ಮಾಡ್ಕೊಂಡು ಇದನ್ನು ಒಂದು 3 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್, ಏನೂ ಹಾಳಾಗಲ್ಲ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿ ಇದು. ನನಗೆ ತುಂಬ ಇಷ್ಟ ಇದು. ಸೊ ನಮ್ಮಮ್ಮ ಮಾಡ್ತಿದ್ದನ್ನು ಈಗ ನಾನು ಟ್ರೈ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.